ಇನ್ನು ಇಸ್ರೇಲ್ ಮತ್ತು ಇರಾನ್ ನಡುವೆ ಸದ್ಯಕ್ಕೆ ಈ ಸಮರ ಸಂಘರ್ಷ ನಿಲ್ಲುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇರಾನ್ ಸರ್ವೋಚ್ಚ ಅಡಗಿದ ಸ್ಥಳ ಗೊತ್ತು, ಈಗ ಹತ್ಯೆ ಮಾಡಲ್ಲ, ಖಮೇನಿ ಶರಣಾಗಬೇಕು ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಖಮೇನಿ ಶರಣಾಗಬೇಕು ಅಂತ ಟ್ರಂಪ್ ಸರಣಿ ಪೋಸ್ಟ್ ಅನ್ನ ಹಂಚಿಕೊಂಡಿರುವಂಥದ್ದು ತನ್ನ ಸೋಷಿಯಲ್ ಮೀಡಿಯಾದಲ್ಲಿ. ಇರಾನ್ ಸರ್ವೋಚ್ಚ ನಾಯಕ ಎಲ್ಲಿ ಅಡಗಿಕೊಂಡಿದ್ದಾರೆ ಅನ್ನೋದು ಗೊತ್ತು, ಆದರೆ ಈಗಲೇ ಅವನನ್ನ ಸಾಯಿಸೋದಿಲ್ಲ, ಶರಣಾಗಬೇಕು, ಖಮೇನಿ ಶರಣಾಗಬೇಕು ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಇರಾನ್ನ ರಾಜಧಾನಿ ಟೆಹರಾನ್ ಇದೀಗ ಸಂಪೂರ್ಣವಾಗಿ ನಲುಗಿ ಹೋಗಿದ್ದು ಬರೋಬ್ಬರಿ 224 ಮಂದಿ ಸಾವನ್ನಪ್ಪಿದ್ದಾರೆ. ಹಾಗೆ 1200ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿರುವಂಥದ್ದು. ಇನ್ನೂ ಕೂಡ ಟೆಹರಾನ್ ಮೇಲೆ ಇಸ್ರೇಲ್ ಕ್ಷಿಪಣಿ ದಾಳಿಯನ್ನ ಮುಂದುವರೆಸಿದ್ದು ಒಂದು ರೀತಿ ಮಿಸೈಲ್ ಮಳೆಯನ್ನೇ ಸುರಿಸ್ತಾ ಇದೆ ಅಂತಾನೆ ಹೇಳಬಹುದು. ಹೀಗಾಗಿ ಇರಾನ್ ರಾಜಧಾನಿ ಟೆಹರಾನ್ ಸಂಪೂರ್ಣವಾಗಿ ನಲುಗಿ ಹೋಗಿದೆ. ನೋಡ್ತಾ ಇದ್ದಂತೆ ಇರಾನ್ ದೇಶದಲ್ಲಿ ಒಂದೊಂದೇ ಬೃಹತ್ ಕಟ್ಟಡಗಳು ಸರ್ವನಾಶ ಆಗಿ ಹೋಗ್ತಿವೆ. ಇನ್ನು ಈ ಸಂದರ್ಭದಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಅಡಗಿಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಸರ್ವೋಚ್ಚ ನಾಯಕ ಎಲ್ಲಿ ಅಡಗಿದ್ದಾರೆ ಅನ್ನೋದು ಗೊತ್ತು, ಆದರೆ ಈಗಲೇ ಅವನನ್ನ ಸಾಯಿಸೋದಿಲ್ಲ, ಆತನೇ ಶರಣಾಗಬೇಕು, ಖಮೇನಿ ಶರಣಾಗಬೇಕು ಅಂತ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್.